ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂತ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿಸಲಿ. ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ರೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ RSS ಅನ್ನ ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ, ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ? ದೇಶಭಕ್ತಿ, ನಮ್ಮ ದೇಶಕ್ಕಾಗಿ ಮುಡುಪಾಕಿಟ್ಟು ಪ್ರಾಣ ಕೊಟ್ಟಂತ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂತ ನಮ್ಮ ರಾಜ ಮಹಾರಾಜರು, ಅದು ಶಿವಾಜಿ ಮಹಾರಾಜರು ಇರ್ಬೋದು, ಮಹಾರಾಣಾ ಪ್ರತಾಪ್ ಇರ್ಬೋದು, ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಮದಕರಿ ನಾಯಕ್ ಇರ್ಬೋದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಉದ್ದೇಶ. ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಬಚ್ಚಾಗಳು ಇವರಲ್ಲ. BK ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂತ ಚೇಲಾಗಳು. RSSಗೆ ತಾಲಿಬಾನ್ ಅನ್ನುವಂಥದ್ದು, RSS ಬಗ್ಗೆ ಅಸಹ್ಯಕರ ಮಾತಾಡೋದು ನಿಮ್ಮ ತಾಕತ್ತಿದ್ರೆ, DK ಶಿವಕುಮಾರ್ ತಾಕತ್ತಿದ್ರೆ ಮೊನ್ನೆ RSS ಟೋಪಿಯನ್ನ ಟೋಪಿ ಖರಿ ಟೋಪಿ ಬಾ ಅಂತ ನಿನಗೆ ತಾಕತ್ತಿದೆ. ಜಮೀರ್ ಅಹ್ಮದ್ಗೆ ಜಾಲಿ ಟೋಪಿ ಬಾ ಅನ್ನುವಂಥ ತಾಕತ್ತಿದೆ DK ಶಿವಕುಮಾರ್. ಜನ ನಿಮ್ಮ ನೋಡ್ತಾ ಇದ್ದಾರೆ. ಇವತ್ತು ನೋಡಿ, ಮೊನ್ನೆ 400 ಮುಸ್ಲಿಮರಿಗೆ PSI ಒಂದು ಟ್ರೈನಿಂಗ್ ಸರ್ಕಾರದಿಂದ ಎಷ್ಟು 400ಕ್ಕಿಂತ ಅಧಿಕವಾಗಿ PSIಗಳ ಟ್ರೈನಿಂಗ್ ಕೊಡ್ತಾರಂದ್ರೆ ಈ ಜಮೀರ್ ಅಹ್ಮದ್ ಖಾನು, ಸಿದ್ದರಾಮಯ್ಯ ಮತ್ತು DGIGP ಕೂಡಿ ಕರ್ನಾಟಕವನ್ನ ಒಂದು ಮುಸ್ಲಿಂ ಒಂದು ರಾಜ್ಯ ಮಾಡುವಂತ ಯಾವ ರೀತಿ ಏನು ಕೇರಳ ಆಗಿದೆ, ಕಾಶ್ಮೀರ ಆಗಿದೆ, ಪಶ್ಚಿಮ ಬಂಗಾಳ ಏನಾಗಿದೆ, ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ 2028 ಜನ ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.